ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನೆಲೆಯಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಸೊ ಈ ಒಂದು ಒಳ್ಳೆ ಸಮಯದಲ್ಲಿ, ಈ ಒಂದು ತಿಂಗಳಿನ ಮೊದಲನೇ ಭಾನುವಾರದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸಲಿಕ್ಕೆ ದೇವರು ಕೊಟ್ಟಿದ್ದ ಒಂದು ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವು. ಆಮೇನ್, ಹಲ್ಲೆಲೂಯಾ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದನ್ನು ನಂಬುತ್ತೇನೆ. ಸೊ ನಾವು ಕೂಡ ದೇವರ ಕೃಪೆಯಿಂದ ತುಂಬಾ ಆರೋಗ್ಯವುಳ್ಳವರಾಗಿ ಕೃತಜ್ಞತೆಯುಳ್ಳವರಾಗಿದ್ದೇವೆ. ವಾಕ್ಯವನ್ನು ಕೂಡ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಲೂಕನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ, ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 8, 8ನೇ ಅಧ್ಯಾಯದಲ್ಲಿ 43ನೇ ವಚನಗಳಿಂದ ಇರುವಂತಹ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಆಗ ಯೇಸು, ನನ್ನನ್ನು ಮುಟ್ಟಿದವರ್ಯಾರು ಎಂದು ಕೇಳಿದನು. ಎಲ್ಲರೂ ನಾನಲ್ಲ ಅನ್ನಲು ಪೇತ್ರನು, ಗುರುವೇ, ಎಷ್ಟೋ ಜನರು ನಿನ್ನನ್ನು ಒತ್ತೊತ್ತೊಮ್ಮೆ ಮೇಲೆ ಬೀಳುತ್ತಿದ್ದಾರಲ್ಲ ಅಂದನು. ಆದರೆ ಯೇಸು, ಯಾರೋ ಒಬ್ಬರು ನನ್ನನ್ನು ಮುಟ್ಟಿದರು, ನನ್ನಿಂದ ಶಕ್ತಿಯು ಹೊರಟಿತೆಂಬುದು ನನಗೆ ಗೊತ್ತಾಯಿತು ಅಂದಾಗ ಆ ಹೆಂಗಸು ನಾನು ಮರೆಯಾಗಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು, ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದ್ದೇನೆ ಅಂತಲೂ ಮುಟ್ಟಿದ ಕೂಡಲೇ ತನಗೆ ವಾಸಿಯಾಯಿತೆಂತಲೂ ಎಲ್ಲ ಜನರ ಮುಂದೆ ತಿಳಿಸಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಈ ಪೋರ್ಷನ್ ನಮಗೆಲ್ಲ ತುಂಬಾ ಸ್ಥಿರ ಪರಿಚಿತವಾಗಿರುವಂತ ಒಂದು ಪೋರ್ಷನ್ ಆಗಿದೆ. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಂದ್ರೂ ಈ ಒಂದು ಘಟನೆಗಳು ತಿಳಿಲಾರದವರು ಯಾರು ಇರೋದಿಲ್ಲ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 12 ವರ್ಷವಾಗಿ ಒಂದು ಕುಸುಮದ ರೋಗದಲ್ಲಿದ್ದಂತ ಒಂದು ಸ್ತ್ರೀಗೆ ಯೇಸು ಸ್ವಾಮಿನ ಮುಟ್ಟಿದ ಕೂಡಲೇ ಸ್ವಸ್ಥತೆ ಬರುವಂತ ಒಂದು ಇನ್ಸಿಡೆಂಟ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ಈ ವಾಕ್ಯವನ್ನು ಅನೇಕ ಸಾರಿ ನಾವೇನ್ ಮಾಡಿರ್ತೇವೆ, ಓದಿರ್ತೇವೆ, ಕೇಳಿರ್ತೇವೆ, ಅನೇಕ ವಿಧದಲ್ಲಿ ನಾವೇನ್ ಮಾಡಿರ್ತೇವೆ, ಧ್ಯಾನ ಮಾಡಿರ್ತೇವೆ. ಸೊ ಈ ವಾಕ್ಯದಲ್ಲಿ ನೋಡ್ತಾ ಇರುವಾಗ ಇದು ಮೇನ್ಲಿ ಒಂದು ರೋಗ. ಈ ರೋಗ ಯಾರಿಗಂದ್ರೆ ಎಕ್ಸ್ಪೆಷಲಿ ಫಾರ್ ಸ್ತ್ರೀಯರಿಗೆ ಮಾತ್ರ ಬರುವಂತ ಒಂದು ರೋಗವಾಗಿದೆ. ಸೊ ಈ ಸ್ತ್ರೀಯರಿಗೆ ಬರುವಂತ ರೋಗವು ಇದು ಯಾವ ರೀತಿಯಾಗಿ ಇತ್ತು ಎಂಬುದಾಗಿ ನೋಡೋದಾದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸುಮಾರು ಇದು ತಿಂಗಳಿಗೆ 3 ದಿನಗಳು, ಇದು ಹೆಚ್ಚಂದ್ರೆ 3 ದಿನಗಳು ಮಾತ್ರ ಕಾಣಿಸಿಕೊಳ್ಳುವಂತದ್ದಾಗಿರುತ್ತೆ. ಆದ್ರೆ ಈಕೆಗೆ ಏನಾಗ್ತಾ ಇದೆ ಅಂದ್ರೆ 12 ವರ್ಷವಾಗಿ ಕಾಡುತ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅಂದ್ರೆ ತಿಂಗಳಿಗೆ 3 ದಿನನೇ ಅದು ಒಂದು ರೀತಿಯಾದ ನೋವಾಗಿರುತ್ತೆ, ತೊಂದರೆವಾಗಿರುತ್ತೆ, ಅದು ಒಂದು ರೀತಿಯ ಮೈಲಿಗೆ ಆಗಿರುತ್ತೆ. ಸೊ ಅನ್ನು ಕೂಡ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಯಾಜಕ ಕಾಂಡ 15ನೇ ಅಧ್ಯಾಯದಲ್ಲಿ ಲೆವಿಟಿಕಸ್ ಚಾಪ್ಟರ್ 15 ವರ್ಡ್ಸ್ 25ನೇ ವಚನಗಳಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಸ್ತ್ರೀಗೆ ಮುಟ್ಟಿನ ಕಾಲದಲ್ಲಿ ಮಾತ್ರವಲ್ಲದೆ ಬೇರೆ ದಿನಗಳಲ್ಲಿಯೂ ರಕ್ತಸ್ರಾವವಾದರೆ, ಇಲ್ಲವೇ ಮುಟ್ಟಿನ ಕಾಲಕ್ಕೆ ತಕ್ಕದಕ್ಕಿಂತ ಹೆಚ್ಚು ದಿನಗಳು ರಕ್ತಸ್ರಾವವಾದರೆ ಅವಳು ತಿಂಗಳಿನ ಮುಟ್ಟಿನಿಂದ ಹೇಗೆ ಅಶುದ್ಧಳೋ ಹಾಗೆಯೇ ಆ ಸ್ರಾವವಾಗುವ ದಿನಗಳೆಲ್ಲ ಅಶುದ್ಧಳಾಗಿರುವಳು. ಆ ಸ್ರಾವವಿರುವ ತನಕ ಅವಳು ಯಾವ ಹಾಸಿಗೆ ಮೇಲೆ ಮಲಗಿದರೂ ಅದು ಮುಟ್ಟಿನ ಕಾಲದಲ್ಲಿ ಮಲಗಿದ ಹಾಸಿಗೆಯಂತೆಯೇ ಅಶುದ್ಧವಾಗುವುದು. ಅವಳು ಯಾವುದರ ಮೇಲೆ ಕೂತುಕೊಂಡರೂ ಅದು ಮುಟ್ಟಿನ ಕಾಲದಲ್ಲಿ ಕೂತುಕೊಂಡ ವಸ್ತುವಿನಂತೆ ಅಶುದ್ಧವಾಗಿರುವುದು. ಆ ವಸ್ತುಗಳನ್ನು ಮುಟ್ಟಿದವನು ಅಶುದ್ಧನಾಗಿದ್ದರಿಂದ ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ನೋಡ್ರಿ, ಇದು ಒಂದು ರೀತಿಯಾದ ಹಳೆ ಒಡಂಬಡಿಕೆಯಲ್ಲಿ ಒಂದು ಪದ್ಧತಿಯಾಗಿ ಫಾಲೋ ಮಾಡ್ತಿದ್ರು. ಸೊ ಇದು ಈ ರೀತಿಯಾದ ತಿಂಗಳಲ್ಲಿ 3 ದಿನ ಬರುವಂತ ಒಂದು ತೊಂದರೆ ಕೂಡ ಒಂದು ರೀತಿಯ ಅಶುದ್ಧ. ಐಗುಪ್ತದಲ್ಲಿ ಇಸ್ರಾಯೇಲ್ ಜನರಲ್ಲಿ ಅದು ಒಂದು ರೀತಿಯಾದ ಅಶುದ್ಧವಾಗಿ ಅವರು ಎಣಿಸಲ್ಪಟ್ಟಿದ್ದು. ಆ ಅಶುದ್ಧತೆ ಹೆಂಗಿತ್ತಂದ್ರೆ 3 days ಅವಳು ಏನ್ ಮಾಡಬಾರ್ದು, ಯಾವುದನ್ನು ಮುಟ್ಟಬಾರದು, ಯಾರ ಜೊತೆನೂ ಮಾತಾಡಬಾರ್ದು, ಯಾರ ಜೊತೆ ಸಂಬಂಧ ಇಟ್ಕೋಬಾರ್ದು. ಒಂದು ವೇಳೆ ಅಪ್ಪಿ ತಪ್ಪಿ ಯಾರಾದ ಆಕೆನ ಮುಟ್ಟಿದ್ರು ಸಹ ಅವರು ಕೂಡ ಹೆಂಗಿರ್ತಾರೆ, ಅಶುದ್ಧ ಎಂಬುದಾಗಿ ಕನ್ಸಿಡರ್ ಆಗ್ತಾರೆ. ಅವರು ಕೂಡ ಹೋಗಿ 1 ದಿನ ಪೂರ್ತಿ ಅಶುದ್ಧರಾಗಿ ಹೊರಗಿರಬೇಕು. ಆಮೇಲೆ ಜಳಕ ಮಾಡಿ 1 ದಿನ ಬಿಟ್ಟು ಊರೊಳಗೆ ಮನೆ ಒಳಗೆ ಅವ್ರು ಬರಬೇಕಾಗಿದೆ.
ಈ ರೀತಿಯಾದ ಒಂದು ಪದ್ಧತಿನ ಏನ್ ಮಾಡ್ತಿದ್ರು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಇತ್ತು ಎಂಬುದಾಗಿ ನೋಡ್ತಾ ಇದ್ವಿ. ದೇವರು ಮಾಡಿದ ಒಂದು ಕಾರ್ಯವು ಸ್ತ್ರೀಯರ ಮಧ್ಯದಲ್ಲಿ ಇದು ಒಂದು ಅಶುದ್ಧವಾಗಿರುತ್ತೆ. ಸೊ ಆದ ಕಾರಣ ಅವರು ಸೆಪರೇಟ್ ಇರಬೇಕು. ಅವ್ರ ನಿಂತ ಜಾಗ ಕೂಡ ಅಶುದ್ಧ, ಅವ್ರು ಮಲಗಿಕೊಂಡಿರುವಂತ ಹಾಸಿಗೆ ಕೂಡ ಅದು ಹೆಂಗಿತ್ತು, ಅಶುದ್ಧವಾಗಿತ್ತು. ಆ ಹಾಸಿಗೆಯನ್ನು ಮುಟ್ಟಿದವರು ಸಹ ಅಶುದ್ಧವೆಂಬುದಾಗಿ ಎಣಿಸ್ತಾ ಇದ್ರು. ಅಲ್ಲೆಲ್ಲೂಯ್ಯ. ಅಂದ್ರೆ ಯಾವ ರೀತಿಯಾದ ತೊಂದರೆವಾಗಿತ್ತು ನೋಡಿ, ಒಂದು ಸ್ತ್ರೀಗೆ ಆ ಒಂದು 3 ದಿನ ಯಾವಾಗ ಹೋಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಬಿಕಾಸ್ ಯಾರ ಜೊತೆನೂ ಬೆರೀಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಯಾವ ಕೆಲಸ ಮಾಡಕ್ ಬರೋಂಗಿಲ್ಲ, ಯಾವ ವಸ್ತುವನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ನಾನು ನಿಂತುಕೊಂಡಿರುವಂತ ಜಾಗ ಕೂಡ ಅಶುದ್ಧವಾಗಿ ಕನ್ಸಿಡರ್ ಆಗುತ್ತೆ. ಅಂದ್ರೆ ಯಾವ ರೀತಿಯಾದ ಒಂದು ಅಶುದ್ಧವಾದ ರೋಗವಾಗಿರ್ಬೋದು. ಅಂದ್ರೆ ಓಕೆ, ಮಂತ್ಲಿ 3 days ಅನ್ನೋದು ದೊಡ್ಡ ವಿಷಯ ಇಲ್ಲ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ಅಪ್ಪಿ ತಪ್ಪಿ ಅದು ಇನ್ನೂ ಕಂಟಿನ್ಯೂ ಆಗೋದಾದ್ರೆ, ಕೆಲವೊಬ್ಬರಿಗೆ ಅದು ಏನಾಗುತ್ತೆ, ಒಂದು 5 days ಆಗುತ್ತೆ, ಕೆಲವೊಬ್ಬರಿಗೆ ಅದು 6 days ಆಗುತ್ತೆ. ಸೊ ಈ ರೀತಿಯಾಗಿ ಮುಂದೆ ಕಂಟಿನ್ಯೂ ಆದ್ರೂ ಸಹ ಅವರು ಅದೇ ದಿನವಾಗಿ ಆ ಒಂದು ರೋಗ, ಆ ಒಂದು ಬ್ಲೀಡಿಂಗ್ಸ್ ನಿಲ್ಲುವ ತನಕ ಏನ್ ಮಾಡಬೇಕು, ಹೊರಗೆ ಇರಬೇಕು, ಮನೆ ಒಳಗೆ ಬರೋಂಗಿಲ್ಲ. ಆಕೆ ಮತ್ತೆ ಯಾವುದನ್ನು ಮುಟ್ಟೋಂಗಿಲ್ಲ, ಆಕೆನ ಯಾರು ಮುಟ್ಟೋಂಗಿಲ್ಲ. ನೋಡ್ರಿ, ಮಕ್ಕಳನ್ನು ಕೂಡ ಮುಟ್ಟಿಸ್ಕೊಳ್ಳೋದು ತುಂಬಾ ಕಷ್ಟಕರವಾಗಿತ್ತು. ಗಂಡನ್ನು ಕೂಡ ಹೇಗೆ ಅಂತ ಒಂದು ವೇಳೆ ಅವಳನ್ನ ಕೇರ್ ಮಾಡಿದ್ರೆ ಅವನು ಕೂಡ ಅಶುದ್ಧವಾಗಿ ಕನ್ಸಿಡರ್ ಆಗ್ತಿದ್ದ. ಸೊ ಈ ರೀತಿಯಾದ ಅನೇಕ ಕಾರ್ಯಗಳನ್ನು ನಾವು ನೋಡ್ತಾ ಇರುವಾಗ ಈಗ ಸ್ವಲ್ಪ ಯೋಚನೆ ಮಾಡ್ರಿ, 12 ವರ್ಷವಾಗಿ ಇಂಥ ಒಂದು ರೋಗದಲ್ಲಿ ಇದ್ದಂತ ಒಂದು ಸ್ತ್ರೀ ಎಂಬುದಾಗಿ ನಾವು ಓದುವಾಗ ಅವಳ ಸ್ಥಿತಿ ಹೇಗಿತ್ತು. ಆಮೇನ್, ಅಲ್ಲೆಲೂಯ್ಯ. ಒಂದು ರೀತಿಯಾದ ಲಾಕ್ಡೌನ್ ಆಕೆಗೆ, ಅಲ್ಲೆಲೂಯ್ಯ. ಯಾಕಂದ್ರೆ ಅವಳ ಜೊತೆ ಯಾರು ಸಂಭಾಷಣೆ ಮಾಡಬಾರ್ದು, ಅವಳನ್ನು ಯಾರು ಮುಟ್ಟು ಕೂಡುದು, ಮತ್ತೆ ಒಂದು ವೇಳೆ ಅವಳು ಎಲ್ಲಿ ಇರ್ತಲ್ಲ ಆ ಜಾಗಕ್ಕೂ ಹೋಗ್ಬಾರ್ದು. ಅಪ್ಪಿ ತಪ್ಪಿ ಒಂದು ವೇಳೆ ಮಾತಾಡಿಸ್ಬಿಟ್ರೆ, ಮುಟ್ಟು ಬಿಟ್ರೆ ಅವರು ಅಶುದ್ಧವು, ಅವರು ಕೂಡ ಊರು ಬಿಟ್ಟು ದೂರ ಹೋಗ್ಬೇಕು. ಸೊ ಅಂದ ಮೇಲೆ ಅವಳಿಗೆ ಒಂದು ರೀತಿಯಾದ ಲಾಕ್ಡೌನ್ ಅದು. ಆಮೇನ್, ಅಲ್ಲ. ಈಗ ಸರ್ಕಾರ ನಮಗೇನ್ ಮಾಡಿದೆ, ಲಾಕ್ಡೌನ್ ಮಾಡಿದೆ. ರೋಗವು ಕಡಿಮೆ ಆಗೋದಕ್ಕಾಗಿ ಲಾಕ್ಡೌನ್ ಮಾಡಿದ ಪ್ರಕಾರ ಆಕೆ ಪರಿಶೋಧನೆ ಆಗುವ ತನಕ ಆಕೆಗೆ ಲಾಕ್ಡೌನ್ ಆಗಿತ್ತು. ಸೊ ಅವಳು ಕೂಡ ಇಸ್ರಾಯೇಲ್ ಸಂತತಿಯಲ್ಲಿ ಬಂದಂತ, ಯಹೂದ ಕುಲದಲ್ಲಿ ಬಂದಂತ ಒಂದು ಸ್ತ್ರೀ ಆಗಿದ್ದಾಳೆ. ಈಕೆಗೆ ಎಲ್ಲ ಧರ್ಮಶಾಸ್ತ್ರ ಗೊತ್ತು. 12 ವರ್ಷವಾಗಿ ಈಗ ಏನ್ ಮಾಡ್ತಾಳೆ ಅಂದ್ರೆ, ಒಂದು ಲಾಕ್ಡೌನ್ ನಲ್ಲಿ ಇದ್ದಾಳೆ, ಒಂದು ಕೋಣೆಯಲ್ಲಿ ಇದ್ದಾಳೆ, ಜನರ ಸಂಭಾಷಣೆ ಅಂದ್ರೆ ಜನರ ಒಂದು ಸಂಪರ್ಕದಲ್ಲಿ ಆಕೆ ಇಲ್ಲ, ಒಂದು ರೀತಿಯಾದ ಇಕ್ಕಟ್ಟಿನಲ್ಲಿ, ಬಂಧನೆಯಲ್ಲಿ ಆಕೆ ಇದ್ದಾಳೆ. ಅವಳಿಗೆ ಬಿಡುಗಡೆ ಎಲ್ಲಿಂದ ಬರಬೇಕು? ಅವಳು ವಾಕ್ಯದಲ್ಲಿ ಈಗಾಗಲೇ ನಾವು ನೋಡಿದ್ದೇವೆ. ಸೊ ಮಾರ್ಕನ ಪುಸ್ತಕ 5ನೇ ಅಧ್ಯಾಯದಲ್ಲಿ ಆ ಒಂದು ಅದೇ ಒಂದು ಪುಸ್ತಕವನ್ನು ಯಾವ ರೀತಿ ಬರೆದಿದ್ದಾರೆ ಓದಿಕೊಂಡು ಬರೋಣ ನಾವು. ಮಾರ್ಕನು 5ನೇ ಅಧ್ಯಾಯ 26ನೇ ವಚನದಿಂದ ಓದಿಕೊಳ್ಳ್ರಿ. ಮಾರ್ಕನ 5ನೇ ಅಧ್ಯಾಯ 26ನೇ ವಚನ. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದಿದ್ದನ್ನೆಲ್ಲ ಕಳಕೊಂಡು ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಲಿಲ್ಲ. ಆಮೇನ್, ಅಲ್ಲಲ್ವಯ್ಯ. ನಾವು ಕೂಡ ಹೋದ ವರ್ಷ ಏನಾಗಿತ್ತು, ರೋಗ ಬಂತು, ಸ್ವಲ್ಪ ಲಾಕ್ ಆಗಿದ್ದೀವಿ, ಸ್ವಲ್ಪ ರಿಲೀಸ್ ಮಾಡಿದ್ರು, ಈಗೆಲ್ಲ ಆರಾಮಾಗಿದೆ ಅನ್ನುವಾಗ ಇನ್ನೂ ದೊಡ್ಡ ಒಂದು ವಿಪರೀತವಾಗಿ ರೋಗ ಹೆಚ್ಚಿ ಸಾವಿನ ಸಂಖ್ಯೆ ಹೆಚ್ಚಾಗ್ಬಿಡ್ತು ಹೋದ ವರ್ಷಕ್ಕಿಂತ ಈ ವರ್ಷ. ಅದೇ ಪ್ರಕಾರವಾಗಿ ಆಕೆ ಸ್ಥಿತಿ ಹಾಗೆ ಆಗಿತ್ತು. ಅಲ್ಲಲ್ಲೂಯ್ಯ. ಸೊ ಅದು ಅನೇಕ ವೈದ್ಯರ ಹತ್ರ ಹೋಗ್ತಾಳೆ, ರೊಕ್ಕ ಖರ್ಚು ಮಾಡ್ತಾಳೆ, ಟ್ರೀಟ್ಮೆಂಟ್ ತಗೊಳ್ತಾ ರೋಗವು ಏನಾಗ್ತಾ ಇತ್ತಂತೆ, ಹೆಚ್ಚಾಗ್ತಾನೆ ಇತ್ತಂತೆ. ಅಂದ್ರೆ ಕಡಿಮೆ ಆದ್ರೂ ಕೂಡ ಏನೋ ಅಡ್ಡಿ ಇಲ್ಲಪ್ಪ, ಸಮಾಧಾನ ಅಂತ ಹೇಳ್ಬೋದು. ಆದ್ರೆ ವಾಕ್ಯದಲ್ಲಿ ನೋಡ್ತೀವಿ, ರೋಗವು ದಿನ ದಿನಕ್ಕೆ ಏನಾಗ್ತಾ ಇತ್ತು, ಹೆಚ್ಚಾಗ್ತಾನೆ ಇತ್ತು. ಅಂದ್ರೆ ಅವಳ ಸ್ಥಿತಿ ಇನ್ನೂ ಘೋರವಾದ ಸ್ಥಿತಿಗೆ ಹೋಗ್ತಿತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ಅಲ್ಲೆಲೂಯ್ಯ. ಆಲ್ರೆಡಿ ಆಕೆನ ಒಂದು ರೀತಿಯಾದ ದುರ್ವಾಸನೆಯಿಂದ ನೋಡ್ತಾರೆ, ಜನರು ದೂರ ಮಾಡಿದ್ದಾರೆ, ಬಂಧನಲ್ಲಿ ಇಟ್ಟಿದ್ದಾರೆ, ಯಾರ ಜೊತೆ ಸಂಪರ್ಕದಲ್ಲಿ ಇಲ್ಲ. ಸೊ ಈ ರೀತಿಯಾದ ಒಂದು ಬಂಧನಲ್ಲಿ ಇದ್ದದ್ದು ಆಕೆಗೆ ಇನ್ನೂ ಅವಳ ಪರಿಸ್ಥಿತಿ ಏನಾಗಿತ್ತು, ಕೆಟ್ಟು ಹೋಗ್ತಾನೆ ಇತ್ತು. ಪ್ರಿಯರೇ, ಅನೇಕ ವೈದ್ಯರ ಹತ್ರ ಹೋಗ್ತಾರೆ. ಸೊ ಒಂದು ಕಡೆ ಹೋಗ್ತಾಳೆ, ಅಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ, ಇನ್ನೊಂದು ಕಡೆ ಹೋಗ್ತಾಳೆ, ಅಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ, ಇನ್ನೊಂದು ಹಿಂಗ ಅಡ್ಡಾಡಿ ತನ್ನ ಕೈನಲ್ಲಿ ಇರುವಂತೆ ಎಲ್ಲ, ಅನ್ನು ತಮಿಳಲ್ಲಿ ನೋಡೋದಾದ್ರೆ ತನ್ನ ಆಸ್ತಿಯನ್ನೆಲ್ಲವನ್ನು ಕಳೆದುಕೊಂಡಲು ಎಂಬುದಾಗಿ ನಾವು ನೋಡುತ್ತೇವೆ. ಆಮೇಲೆ ಅಲ್ಲೂಯ್ಯ. ಸೊ ಎಲ್ಲವನ್ನೂ ಕಳೆದುಕೊಂಡಿದ ಮೇಲೂ ಆಕೆಗೆ ಏನಾಗ್ಲಿಲ್ಲ, ಸ್ವಸ್ಥತೆ, ಬಿಡುಗಡೆ, ವ್ಯಾಧಿ, ರೋಗ ಗುಣವಾಗಲೇ ಇಲ್ಲ.
ಆಮೇನ್, ಹಲ್ಲೆಲೂಯಾ. ಸೊ ಆಕೆಗೆ ಈಗ ಒಂದು ರೀತಿಯಾದ ಒಂದು ಇಕ್ಕಟ್ಟು ತೊಂದರೆ ಮಧ್ಯದಲ್ಲಿ ಇದ್ದಾಳೆ. ಸೊ ಇನ್ನು ಕೂಡ ಅನೇಕರು ಸುದ್ದಿ ಕೊಡ್ತಾರೆ ಪ್ರಿಯರೇ, ನಾವು ಕೂಡ ಹಾಗೆಲ್ಲ ಆ ಡಾಕ್ಟರ್ ಚೆನ್ನಾಗಿದ್ದಾರೆ ನೋಡ್ರಿ, ಇಲ್ಲಿ ಹೋಗಿ ನೋಡ್ರಿ ಆರಾಮಾಗತ್ತೆ, ಅಲ್ಲಿ ಹೋಗಿ ನೋಡ್ರಿ ಆರಾಮಾಗತ್ತೆ, ನನಗೂ ಸುದ್ದಿ ಬಂದಿದೆ ಅಂತ ಈ ರೀತಿಯಾದ ಕೇಳಿ ಕೂಡ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಅಂತ ಬಂಧನೆಯಲ್ಲಿ ಹೋಗಿ ಬರ್ತಾರೆ. ನೋಡ್ರಿ ಡಾಕ್ಟರ್ಸ್ಗಳು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಿದ್ರು ಸ್ವಲ್ಪ ಯೋಚನೆ ಮಾಡೋಣ. ಹಲ್ಲೆಲೂಯಾ. ಯಾಕಂದ್ರೆ ಈಗಿನ ಕಾಲದಲ್ಲಿ ಏನಿದೆ, ಕಿಟ್ ಇದೆ. ಈಗ ಕೊರೋನಾ ಪೇಷಂಟ್ ಮುಟ್ಟಬೇಕಾ, ಫುಲ್ ಕಿಟ್ ಹಾಕೊಂಡು, ಗ್ಲೌಸ್ ಹಾಕೊಂಡು, ಎಲ್ಲ ಮಾಸ್ಕ್ ಹಾಕೊಂಡು ಆರಾಮಾಗಿ ಹೋಗಿ ಏನ್ ಮಾಡಬಹುದು, ಅವರು ಟ್ರೀಟ್ಮೆಂಟ್ ಕೊಡಬಹುದು. ಯಾಕಂದ್ರೆ ವೈದ್ಯರುಗಳಿಗೆ ರೋಗವು ಅಂಟೋದಿಲ್ಲ. ಒಂದು ವೇಳೆ ಆಗಿನ ಕಾಲದಲ್ಲಿ ಹಾಕಿ ಹೋಗಿದಂತ ಡಾಕ್ಟರ್ಗಳು ಯಾರಾಗಿದ್ದಿರ್ಬೋದು, ಒಂದು ವೇಳೆ ಡಾಕ್ಟರ್ಗಳು ಹಾಕಿ ಮುಟ್ಟಿರೋದ್ರೆ ಡಾಕ್ಟರ್ಗಳು ಸಹ ಅಶುದ್ಧ ತಾನೇ ಅಲ್ಲಿ. ಹಲ್ಲೆಲೂಯಾ. ಸೊ ಅವರು ಕೂಡ ಮುಟ್ಲಿಕ್ಕೆ ಯೋಚನೆ ಮಾಡಿರ್ತಾರೆ ತಾನೆ. ಇನ್ನು ಕೆಲವೊಂದು ಪದ್ಧತಿಯನ್ನು ನಡೆಸುವರಾಗಿದ್ರೆ ಮುಟ್ಟೋದು ಕೂಡ ಇಲ್ಲ, ಹಂಗೆ ನಿಂತು ಹೌದಾ ಈ ಔಷಧ ತಗೊಂಡು ನಾಡಿ, ಈ ಔಷಧ ತಗೊಂಡು ನೋಡು, ಆ ಔಷಧ ತಗೊಂಡು ನೋಡು ಅಂತ ಹೇಳಿ ದೂರವಾಗಿ ನಿಂತೆ ಔಷಧಗಳನ್ನ ಏನ್ ಮಾಡ್ತಿದ್ರು, ಆಕೆಗೆ ಕೊಟ್ಟು ಕಳಿಸುವವರಾಗಿರ್ತಿದ್ರು ಪ್ರಿಯರೇ. ಸೊ ಎಂತ ಒಂದು ಇಕ್ಕಟ್ಟು ನೋಡ್ರಿ. ಈಗ ನಾವು ಕೂಡ ಈ ಒಂದು ಕೊರೋನಾ ಟೈಮ್ನಲ್ಲಿ ಡಾಕ್ಟರ್ಗಳಿಗೆ ಏನೋ ಒಂದು ಇದಕ್ಕೆ ಹೋಗುವಾಗ ಡಾಕ್ಟರ್ ನಮ್ಮನ್ನು ಮುಟ್ಲಿಲ್ಲ ಅಂದ್ರೆ ಹೆಂಗಾಗತ್ತೆ ನಮಗೆ, ಯಪ್ಪ ಯಾಕೆಪ್ಪ ಬದುಕಬೇಕು, ಹಿಂಗ್ ಮುಟ್ಟಿ ಟ್ರೀಟ್ಮೆಂಟ್ ಕೂಡ ಮಾಡೋಂಗಿಲ್ಲ ಅಂದ್ರೆ ಈ ಜೀವ ಎದಕ್ಕಂತ ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಉಂಟು. ಈಗ ರೀಸೆಂಟ್ ಆಗಿ ನಾವು ನ್ಯೂಸ್ ನಲ್ಲಿ ನೋಡಿದ್ದೇವೆ. ಅಂದಮೇಲೆ ಅವಳಿಗೆ ಎಷ್ಟು ಟೈಮ್ನಲ್ಲಿ ಯಾವ ಅನೇಕ ಕೆಟ್ಟ ಕೆಟ್ಟ ಆಲೋಚನೆ ಬಂದಿರ್ಬೇಕು, ಯೋಚನೆ ಮಾಡೋಣ. 100 ವರ್ಷದಲ್ಲಿ ಆಕೆ ಇಂಥ ಒಂದು ಇಕ್ಕಟ್ಟಿನಲ್ಲಿ, ಇಂಥ ಒಂದು ಬಂಧನೆಯಲ್ಲಿ ಯಾರ ಜೊತೆನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದು ಎಂಥ ದೊಡ್ಡ ಲಾಕ್ಡೌನ್. ನಾನು ಬದುಕೋದಕ್ಕಿಂತ ಸಾಯೋದೇ ಲೇಸು ಅಂತ ಯೋಚನೆ ಮಾಡಿರ್ತಾರೆ ಪ್ರಿಯರ. ಹಲ್ಲೆಲೂಯಾ. ಸೊ ಅಂತ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಆಕೆ ತುಂಬಾ ಗೋಳಾಡ್ತಾ ಇರುವಾಗ ಒಂದು ಸುದ್ದಿ ಬರ್ತಾ ಇದೆ, ಒಂದು ವಿಶೇಷವಾದ ಸುದ್ದಿ ಬರ್ತಾ ಇದೆ. ಯೇಸು ಕ್ರಿಸ್ತನೆಂಬ ಒಂದು ಮಹಾ ವ್ಯಕ್ತಿ ಈ ಕಡೆ ಬರ್ತಾನೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನ ಎಂಬ ವ್ಯಕ್ತಿ ಬರ್ತಾನಂದ್ರೆ ತಕ್ಷಣ ಆಕೆ ನಂಬಿಬಿಟ್ಟಿರ್ತಾಳ. ಯಾಕಂದ್ರೆ ಇದೇ ರೀತಿ ಮಾತನ್ನ ಕೇಳಿ ಕೇಳಿ ವೈದ್ಯರ ಹತ್ರ ಹೋಗಿರ್ತಾಳೆ, ಇದೇ ರೀತಿ ಮಾತು ಕೇಳಿ ಕೇಳಿ ಅನೇಕರ ಹತ್ರ ಹೋಗಿರ್ತಾಳೆ, ಇದೇ ರೀತಿ ಮಾತು ಕೇಳಿ 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 ಖರ್ಚು ಮಾಡಿಕೊಂಡು ಎಲ್ಲ ಕಳ್ಕೊಂಡಿದ್ದಾಳೆ. ಅಂದಮೇಲೆ ಈಗ ಅಂತ ಒಂದು ಇಕ್ಕಟ್ಟಾದ ಸಮಯದಲ್ಲಿ ಯಾರೋ ಒಂದು ಹೇಳ್ತಾ ಇದ್ದಾರೆ, ಯೇಸು ಅವರು ಈ ರೀತಿ ಮಾಡ್ತಾರೆ, ಆ ರೀತಿ ಮಾಡ್ತಾರೆ ಅನ್ನುವಾಗ ಅವಳ ಸ್ಥಿತಿ ಏನಾಗಿತ್ತು, ಹೋಗಪ್ಪ ನನಗೇನಾಗ್ಬಿಟ್ಟು, ನನಗೆ ಆಗೋಂಗಿಲ್ಲ, ಎಲ್ಲ ಹೋಗಿ ಬಂದೀನಿ, ಮತ್ತೆ ಇಲ್ಲ ಮಾತ್ರ ಹೋಗಿ ಬಂದು ನನಗೇನು ತಪ್ಪು ಬಿಡುತ್ತಾ ಯೋಚನೆ ಖಂಡಿತವಾಗಿ ಆಕೆಗೆ ಏನಾಗಿರುತ್ತೆ, ಬಂದಿರುತ್ತೆ. ಆದರೂ ಸಹ ಅವಳಿಗೆ ಈ ರೀತಿಯ ಸುದ್ದಿ ಬರ್ತಾ ಇರುವಾಗ, ವಿಷಯಗಳು ಬರ್ತಾ ಇರುವಾಗ ಅವಳು ಏನ್ ಮಾಡ್ತಾ ಇದ್ದಾಳೆ, ಈತನು ಯಾರು ಎಂಬುದಾಗಿ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅದು ಮೇನ್ ಪಾಯಿಂಟ್ ಆಗಿದೆ. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ ತಕ್ಷಣ ನಂಬಿ ಹೋಗ್ತಾ ಇಲ್ಲ ಅವಳು. ಹಲ್ಲೆಲೂಯಾ. ಈ ತರ ಯೇಸು ಅಂತ ಒಂದು ವ್ಯಕ್ತಿ ಸುದ್ದಿ ಆಲ್ರೆಡಿ ಬಂದಿತ್ತು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ, ಎಲ್ಲಾ ದೇಶಗಳಲ್ಲಿ ಏನ್ ಮಾಡ್ತಾ ಇದ್ರು, ಆತನು ಅಡ್ಡಾಡ್ತಾ ಇದ್ರು. ಸೊ ಸುದ್ದಿಗಳು ತುಂಬಾ ಚೆನ್ನಾಗಿ ಬಹಳವಾಗಿ ಹರಡ್ತಾ ಇತ್ತು ಎಂಬುದಾಗಿ ನೋಡ್ತೇವೆ. ಅಂದಮೇಲೆ ಈ ಸುದ್ದಿ ಆಲ್ರೆಡಿ ಏನ್ ಮಾಡಿದಾಳೆ, ಕೇಳಿದಾಳೆ. ಈ ಸುದ್ದಿನ ಕೇಳಿದ ಕೂಡಲೇ ಹೇಗಾದ್ರೂ ಒಂದು ವಿಧದಲ್ಲಿ ನನಗೆ ವಿಮೋಚನೆ ಸಿಗೋದಿಲ್ವಾ ಅಂತ ಬಯಸ್ತಾ ಇರುವಂತ ಮನಸ್ಸಿಗೆ ಒಂದು ಸುದ್ದಿ ಬಂದಾಗ ಆ ಸುದ್ದಿನ ತಕ್ಷಣ ನಂಬಕ್ಕಾಗದೆ ಆಕೆ ಏನ್ ಮಾಡ್ತಾಳೆ, ಈತನು ಯಾರು ಎಂಬುದಾಗಿ ಆಕೆ ಏನ್ ಮಾಡ್ತಾಳೆ, ಸ್ಟಡಿ ಮಾಡ್ತಾ ಇರ್ತಾಳೆ. ಹಲ್ಲೆಲೂಯಾ. ಅಂದ್ರೆ ಒಬ್ಬೊಬ್ಬರ ಕಡೆನೂ ಹೆಂಗ್ ಮಾಡ್ತಾಳೆ, ಸುದ್ದಿ ಕೇಳುವಂತರಾಗಿರ್ತಾಳೆ ಆಕಿ. ಹಲ್ಲೆಲೂಯಾ. ಆ ಕಡೆ ಹಾದು ಹೋಗೋರ ಹತ್ರ, ಏನ್ರಿ ಯೇಸು ಇವತ್ತೇನ್ ಮಾಡಿದ, ಅವತ್ತೇನ್ ಮಾಡಿದ, ಈ ಟೈಮ್ನಲ್ಲಿ ಎಲ್ಲಿದ್ದಾನೆ, ಆ ಟೈಮ್ನಲ್ಲಿ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಕೊಂಡು ಸ್ಟಡಿ ಮಾಡ್ಕೊಂಡು ಆತನ ಹೆಂಗಿರ್ತಾನೆ ಅಂತೇಳಿ ಪ್ರತಿಯೊಂದನ್ನು ಕೇಳಿ 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 ಆಕೆ ದೇವರ ಬಗ್ಗೆ, ಯೇಸುವಿನ ಬಗ್ಗೆ ಸ್ಟಡಿ ಮಾಡುವಳಾಗಿದ್ದಳು. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ ಇವಳು ಯಹೂದ ಕುಲದ ಒಂದು ಸ್ತ್ರೀಯಾಗಿದ್ದ ಕಾರಣದಿಂದ ಆಲ್ರೆಡಿ ಈ ನೋಸ್ ದೇವರ ವಾಕ್ಯ, ಆಕೆಗೆ ದೇವರ ವಾಕ್ಯವು ಚೆನ್ನಾಗಿ ಗೊತ್ತಿತ್ತು. ಹಲ್ಲೆಲೂಯಾ. ಯಾಕಂದ್ರೆ 12 ವರ್ಷವಾಗಿ ಅವಳ ಬೇರೆ ಏನು ಕೆಲಸ ಇಲ್ಲ, ಯಾಕಂದ್ರೆ ಯಾವುದನ್ನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ಅವಳು ಅನೇಕ ವಿಧದಲ್ಲಿ ಈ ಬೈಬಲ್ಗಳನ್ನ, ಸತ್ಯವೇದಗಳನ್ನ ನಾನಾ ತರದಲ್ಲಿ ಸ್ಟಡಿ ಮಾಡಿ 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 ಏನ್ ಮಾಡಿದ್ದಾಳೆ, ದೇವರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ಸೊ ಈಗ ಯೇಸುವಿನ ಸುದ್ದಿ ಕೇಳಿದ ಕೂಡಲೇ ಆಕೆಗೆ ವಾಕ್ಯಗಳು ರಿಮೈಂಡ್ ಆಗ್ತಾ ಇದೆ. ಸೊ ಆಕೆ ಓದಿದ್ದೆಲ್ಲವೂ ನೆನಪಿಗೆ ಬರ್ತಾ ಇದೆ. ಸೊ ಈತನ ಬಟ್ಟೆ ಹೇಗಿತ್ತು, ಈತನ ಒಂದು ಆಕಾರ ಹೇಗಿತ್ತು, ಈತನ ಗುಣಗಳು ಏನಿತ್ತು ಅನ್ನೋದಾಗಿ ಪ್ರತಿಯೊಂದು ಸ್ಟಡಿ ಮಾಡಿ ಈಗ ಫೈನಲ್ ಆಗಿ ಗುರುತಿಸ್ತಾ ಇದ್ದಾಳೆ, ಹಿ ಇಸ್ ನಾಟ್ ಎ ಆರ್ಡಿನರಿ ಮ್ಯಾನ್. ಆಮೆನ್, ಹಲ್ಲೆಲೂಯಾ. ಆಕೆ ಮನಸ್ಸಿನಲ್ಲಿ ಬರ್ತಾ ಇದೆ, ಇವನು ಸಾಮಾನ್ಯ ಮನುಷ್ಯನ ಅಲ್ಲ. ಹಲ್ಲೆಲೂಯಾ. ಇಷ್ಟೆಲ್ಲ ಅದ್ಭುತ ಮಾಡ್ತಾ ಇದ್ದಾನಂದ್ರೆ, ಇಷ್ಟೆಲ್ಲ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದಾನಂದ್ರೆ, ಇಷ್ಟೆಲ್ಲ ಒಂದು ಕಾರ್ಯಗಳನ್ನು ಮಾಡ್ತಾ ಅಂದ್ರೆ ಇವನು ಸಾಮಾನ್ಯವಾದ ಮನುಷ್ಯನ ಅಲ್ಲವೇ ಅಲ್ಲ. ಅಂದ್ರೆ ಈತನು ಯಾರು ಎಂಬುದಾಗಿ ಸ್ಟಡಿ ಮಾಡುವಾಗ ಆಕೆಗೆ ಸಿಗ್ತಾ ಇದೆ, ಇವನು ದೇವರ ಮಗನು ಎಂಬುದಾಗಿ. ಹಲ್ಲೆಲೂಯಾ.
ಅದು ಮಾತ್ರ ಅಲ್ಲ, ಆಕೆ ಅವ್ರ ಬಗ್ಗೆ ಸ್ಟಡಿ ಮಾಡುವಾಗ ಬಟ್ಟೆಯನ್ನು ಕುರಿತದಾಗಿ ಸ್ಟಡಿ ಮಾಡಿದಾಳೆ ಪ್ರಿಯರ್. ಅಲ್ಲೂಯ್ಯ, ಆತನು ಯಾವ ರೀತಿಯಾಗಿ ಬಟ್ಟೆ ಹಾಕೊಂಡಿದ್ದಾನೆ, ಬಟ್ಟೆ ವಿಷಯದಲ್ಲಿ ದೇವರು ಆದಿಯಿಂದಲೂ ಇವತ್ತಿಗೂ ದೇವರು ಮಾತಾಡುವಂಥದ್ದು ಬಟ್ಟೆ ವಿಷಯದಲ್ಲಿ ತುಂಬಾ ಜಾಗ್ರತೆಯಾಗಿ ದೇವರು ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಆದಾಮ ಹವ್ವಳನ್ನ ಬಟ್ಟೆಯ ಕುರಿತು ನಾವು ನೋಡ್ತಾ ಇದ್ದೇವೆ. ಅವರು ಏನ್ ಮಾಡಿದ್ರು, ತಪ್ಪಲಗಳನ್ನು ತಗೊಂಡು, ಎಲೆಗಳನ್ನು ತಗೊಂಡು ಅವ್ರು ಏನ್ ಮಾಡಿದ್ರಂತೆ, ಬಟ್ಟೆಗಳನ್ನ ಹಾಕಿಕೊಂಡಿದ್ರು. ಸೊ ಹೌದು, ಅವ್ರಿಗೆ ಯೋಗ್ಯ ಅಲ್ಲ ಅಂತ ಹೇಳಿ ದೇವರು ಚರ್ಮದಲ್ಲಿ ಅಂಗಿಗಳನ್ನ ಮಾಡಿಕೊಟ್ಟು ನೆನಪದಾಗಿದೆ. ಅಂದಮೇಲೆ ದೇವರ ಅಂಗಿಯ ವಿಷಯದಲ್ಲಿ ತುಂಬಾ ಜಾಗ್ರತೆ ಉಳ್ಳವನಾಗಿರ್ತಾನೆ. ಸೊ ಫಸ್ಟೇ ದೇವರು ಅವರ ಬಟ್ಟೆಯನ್ನು ಕೊಡುವಾಗ ಚರ್ಮದ ಅಂಗಿಯಲ್ಲಿ ತನ್ನ ಕೈಯಿಂದ ಹೊಳೆದು ಕೊಟ್ಟು ನೆನಪದಾಗಿ ವಾಕ್ಯ ಇದೆ ಪ್ರಿಯರೇ. ಅಲ್ಲೆಲೂಯ್ಯ. ಸೊ ಆದ ಕಾರಣ ಬಟ್ಟೆ ವಿಷಯದಲ್ಲಿ ನಾವು ನೋಡುವಾಗ ತುಂಬಾ ಜಾಗ್ರತೆ ಉಳ್ಳವರಾಗಿರಬೇಕು. ಯಾಕಂದ್ರೆ ನಾವು ವಿಷಯ ಆರೋನನ್ನು ನೋಡ್ತಾ ಇದ್ದೇವೆ. ಮೋಶೆ ಮುಖಾಂತರ ದೇವ ದರ್ಶನ ಗುಡಾರವನ್ನು ನೇಮಿಸುವಾಗ ಮಹಾಪರಿಶುದ್ಧವಾದ ಸ್ಥಳದ ಒಳಗೆ ಹೋಗಬೇಕಾಗಿರುವಂತ ಯಾಜಕನು ಯಾವ ರೀತಿಯಾಗಿ ಬಟ್ಟೆ ಹಾಕೊಂಡಿರ್ಬೇಕಂತ ದೊಡ್ಡ 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 ವಿಷಯಗಳನ್ನ ಒಂದು 4-5 ಚಾಪ್ಟರ್ಗಳು ಬೇರೆ ಬಟ್ಟೆಯನ್ನು ಕುರಿತಿದ್ದಾಗಿ ದೇವರು ಮಾತನಾಡಿದ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಬಟ್ಟೆ ಎನ್ನುವುದು ತುಂಬಾ ಶ್ರೇಷ್ಠವಾಗಿದೆ ದೇವರ ವಿಷಯದಲ್ಲಿ. ಆಮೇನ್, ಅಲ್ಲೆಲೂಯ್ಯ. ಆದಿಯಲ್ಲಿ ಆದಾಮ ಒಳೆ ಕೊಡುವಾಗಲೂ ಬಟ್ಟೆ ಶ್ರೇಷ್ಠ ಅಂತ ಹೇಳಿದ್ರು. ಅಲ್ಲೆಲೂಯ್ಯ. ಚರ್ಮದಲ್ಲಿ ಕೈಯಿಂದ ಹೊಡೆದು ಕೊಟ್ಟಿದ್ರು. ಆರೋನ್ ಮಹಾಯಾಜಕನಾಗಿರುವವನು ಹೆಂಗಿರ್ಬೇಕಂತೆ, ತುಂಬಾ ಅವನ ಬಟ್ಟೆ ಅವನ ಕ್ರಮವಾಗಿರಬೇಕು. ನೋಡ್ರಿ, ವಾಕ್ಯ ಓದಿಕೊಳ್ಳೋಣ. ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಎಕ್ಸೋಡಸ್ ವಿಮೋಚನೆ ಕಾಂಡ 39ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನವರೆಗೆ ಓದಿಕೊಳ್ಳೋಣ. ವಿಮೋಚನೆ ಕಾಂಡ, ಎಕ್ಸೋಡಸ್ ಚಾಪ್ಟರ್ 39 ವರ್ಡ್ಸ್ 27, 28, 29. ಆರೋನನಿಗೂ ಅವನ ಮಕ್ಕಳಿಗೂ ಸಣ್ಣ ನಾರಿನಿಂದ ಹೆಣೆ ಕೆಲಸದ ರೀತಿಯಲ್ಲಿ ಅಂಗಿಗಳನ್ನು, ನಾರಿನಿಂದ ಮಹಾಯಾಜಕನ ಮುಂಡಾಸನ್ನು, ನಾರಿನಿಂದ ಯಾಜಕರ ಅಲಂಕಾರವಾದ ಮುಂಡಾಸುಗಳನ್ನು, ಕುರಿನಾರಿನಿಂದ ಚಡ್ಡಿಗಳನ್ನು, ಕುರಿನಾರಿನಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಬಟ್ಟೆದಾರಿ ಕೆಲಸದ ರೀತಿಯಲ್ಲಿ ನಡುಕಟ್ಟನ್ನು ಮಾಡಿದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಅದನ್ನು ಮಾಡಿದನು. ಹಲ್ಲೆಲೂಯ. ನೋಡ್ರಿ, ಬಟ್ಟೆ ವಿಷಯದಲ್ಲಿ ದೇವರು ಎಷ್ಟು ನುಣ್ಣಗಾಗಿ ಯಾವ ವಸ್ತು ಯಾವ್ದ್ರಲ್ಲಿ ಇರಬೇಕು, ಹೆಂಗಿರಬೇಕು ಅಂತ ಹೇಳಿ ಒಂದು ಕ್ಲಿಯರ್ ಸ್ಟ್ರಕ್ಚರ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಕೊಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಆರೋನ್ ಇಂಥ ಬಟ್ಟೆನ ಹಾಕಿಕೊಂಡೇ ಅಲ್ಲಿ ಹೋಗ್ಬೇಕು, ಬಟ್ಟೆಯಲ್ಲಿ ಇಂಥದ್ದುಗಳೇ ಇರಬೇಕು. ಸೊ ಈ ಒಂದು ಮೆಟೀರಿಯಲ್ಸೇ ಅದರಲ್ಲಿ ಯೂಸ್ ಮಾಡಿರ್ಬೇಕು ಎಂಬುದಾಗಿ ಕ್ಲಿಯರ್ ಕಟ್ ಆಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಅದೇ ಪ್ರಕಾರವಾಗಿ ನಂಬರ್ಸ್ ಅರಣ್ಯಕಾಂಡ 15ನೇ ಅಧ್ಯಾಯದಲ್ಲಿ 38, 39, 40ನೇ ವಚನಗಳನ್ನು ಓದಿಕೊಳ್ಳೋಣ. ನಂಬರ್ಸ್ 15, 38, 39, 40. 15ನೇ ಇಸ್ರಾಯೇಲರು ಅವರ ಸಂತತಿಯವರು ತಮ್ಮ ವಸ್ತ್ರಗಳ ಮೂಲೆಗಳಲ್ಲಿ ಗುಂಡಿಗಳನ್ನು ಕಟ್ಟಿಕೊಳ್ಳಬೇಕು. ತನ್ನ ವಸ್ತ್ರದ ಮೂಳೆಗಳಲ್ಲಿ ಗುಂಡಿಗಳನ್ನು ಏನ್ ಮಾಡಬೇಕು, ಅವರು ಕಟ್ಟಿಕೊಳ್ಳಬೇಕು. ಪ್ರತಿಯೊಂದು ಗೊಂಡೆಯು ಒಂದೊಂದು ನೀಲಿ ದಾರದಿಂದ ಕೂಡಿರಬೇಕೆಂದು ಅವರಿಗೆ ಆಜ್ಞಾಪಿಸು. ಆಮೇಲೆ ಅಲ್ಲೂ ನೋಡ್ರಿ, ಇಸ್ರೇಲ್ ಜನರು ಇಂಥದೇ ಬಟ್ಟೆ ಹಾಕೊಂಡಿರ್ಬೇಕೆಂಬುದಾಗಿ ದೇವರು ಸ್ಪೆಷಲ್ ಆಗಿ ಬಟ್ಟೆಯನ್ನು ಕುರಿತು ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಬಟ್ಟೆಯಲ್ಲಿಯೂ ನೀಲಿ ಕಲರ್ ನಲ್ಲಿ ಇರುವಂತ ಗುಂಡಿಗಳು ಇರಬೇಕು ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಯೇಸು ಸ್ವಾಮಿ ಹಾಕಿಕೊಂಡಿರುವಂತ ಬಟ್ಟೆ ಇದೇ ಆಗಿತ್ತು. ಆಮೇನ್, ಹಲ್ಲೆಲೂಯಾ. ಇಸ್ರಾಯೇಲರಿಗೆ ದೇವರು ನೇಮಿಸಿದಂತ ಬಟ್ಟೆ ಇದೆ. ಆಮೇನ್. ಈ ಬಟ್ಟೆನೇ ಅವರು ಅರಣ್ಯದಲ್ಲಿ ಹಾಕಿಕೊಂಡು ಅಡ್ಡಾಡ್ತಾ ಇದ್ರು. ಹಲ್ಲೆಲೂಯಾ. ಅಂದ್ರೆ ಏನೋ ಒಂದು ಮ್ಯಾಜಿಕ್ ಆ ಒಂದು ಬಟ್ಟೆಯಲ್ಲಿ ಇದೆ, ಏನೋ ಒಂದು ವಿಷಯ ಬಟ್ಟೆಯಲ್ಲಿ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ನೀವು ಹಾಕೊಂಡಿರೋ ಬಟ್ಟೆ 4 ದಿಕ್ಕಲ್ಲಿ ಏನಿರಬೇಕು, ಗೊಂಡೆಗಳಿರಬೇಕು. ಆ ಗೊಂಡೆಗಳು ನೀಲಿ ಕಲರ್ ನಲ್ಲಿ ಇರಬೇಕು. ಹಲ್ಲೆಲೂಯಾ. ಅದನ್ನ ಎಷ್ಟು ಜನ ಪಾಲಿಸ್ತಾ ಇದ್ರು ಗೊತ್ತಿಲ್ಲ. ಯೇಸು ಸ್ವಾಮಿ ಹಾಕಿಕೊಂಡಿರುವಂತ ಬಟ್ಟೆ ಅದೇ ಆಗಿತ್ತು. ಹಲ್ಲೆಲೂಯಾ. ಅದನ್ನ ಕೇಳಿ ಅಬ್ಸರ್ವ್ ಮಾಡಿದ ಅವಳು, ಆಕೆ ಗೊತ್ತಿದೆ ಇದು ದೇವರು ಹೇಳಿ ಹಾಕಿಕೊಂಡಿರುವಂತ ಬಟ್ಟೆಯಾಗಿತ್ತು. ಅದು ನೀಲಿ ಕಲರ್ ನಲ್ಲಿ ಇತ್ತು. ನೀಲಿ ಅಂದ್ರೆ ಆಕಾಶವನ್ನು ಸೂಚಿಸುತ್ತೆ. ಹಲ್ಲೆಲೂಯಾ. ನೀಲಿ ಬಣ್ಣ ಅನ್ನೋದು ಆಕಾಶದ ಬಣ್ಣವಾಗಿದೆ. ಹಲ್ಲೆಲೂಯಾ. ಸೊ ಅಂದ್ರೆ ಈತನು ಪರಲೋಕದಿಂದ ಬಂದಿರುವಂತ ಮಗನು. ಆಮೆನ್, ಹಲ್ಲೆಲೂಯಾ. ಸೊ ಅದು ಮಾತ್ರ ಅಲ್ಲ, ಇಸ್ರಾಯೇಲನ ಪ್ರಭು ಇವನೇ ಆಗಿದ್ದನು. ಸೊ ರಾಜನು, ಸಿಂಹಾಸನದಲ್ಲಿ ಕುಳಿತುಕೊಂಡಿರುವಂತ ರಾಜನು ಈತನೇ ಆಗಿದ್ದನು ಎಂಬುದಾಗಿ ಅವನ ಬಗ್ಗೆ, ಯೇಸುವಿನ ಬಗ್ಗೆ ತುಂಬಾ ಚೆನ್ನಾಗಿ ಏನ್ ಮಾಡಿದನು, ಅರ್ಥ ಮಾಡಿಕೊಂಡು ಸ್ಟಡಿ ಮಾಡ್ತಾ ಇದ್ದಾಳೆ. ಸೊ ಈ ಬಟ್ಟೆನ ಹಾಕಿಕೊಂಡಿದ್ದ ಕಾರಣದಿಂದಲೇ ವಾಕ್ಯ ಹೇಳ್ತಾ ಇದೆ, ಡಿಟೋರ್ನಮಿ
ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3 ಮತ್ತೆ 4ನೇ ವಚನ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3 ಮತ್ತೆ 4ನೇ ವಚನ. ಮನುಷ್ಯರು ಓದ್ರಿ ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಕರಿಗೆ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಈ 40 ವರ್ಷ ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ. ನಿಮ್ಮ ಮೈ ಮೇಲಿರುವಂತ ಉಡುಪು ಏನಾಗ್ಲಿಲ್ಲ, ಜೀರ್ಣವಾಗಲಿಲ್ಲ. ನಿಮ್ಮ ಕಾಲುಗಳು ಬಾತು ಹೋಗ್ಲಿಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪ್ರೇಯರ್. ಅಲ್ಲೆಲ್ಲೂಯ್ಯ. ಬಿಕಾಸ್ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರು ಎಂತ ಒಂದು ಕಾರ್ಯಗಳನ್ನ ಇಲ್ಲಿ ಮಾಡುತ್ತಾ ಇದ್ದಾನೆ ಎಂಬುದಾಗಿ. ಇಸ್ರಾಯೇಲ್ ಜನರು 40 ವರ್ಷವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಫ್ಲೈಟು, ಟ್ರೈನು, ಗಾಡಿ, ಟ್ಯಾಕ್ಸಿ, ಟ್ರಾವೆಲ್ಸ್ ಅಂತದೆಲ್ಲ ಇಟ್ಕೊಂಡು ಪ್ರಯಾಣ ಮಾಡ್ಲಿಲ್ರಿ. ಅವರು ಕಾಡು ದಾರಿಯಲ್ಲಿ, ಅರಣ್ಯ ದಾರಿಯಲ್ಲಿ, ಒಂದು ಇನ್ನೂ ಕೂಡ ಕಲ್ಲು ಮುಳ್ಳುಗಳು ಇರುವಂತ, ಬೆಡ್ಡ ಗುಡ್ಡಗಳಿರುವಂತ ಪ್ರದೇಶಗಳಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಪ್ರಯಾಣ ಮಾಡ್ತಾ ಇದ್ರು. ಅಲ್ಲಲ್ಲೂಯ್ಯ. ಅವರು ಆ ರೀತಿ ಪ್ರಯಾಣ ಮಾಡುವಾಗಲೂ ಹಸಿವೆಯಿಂದ ಅವರು ಬಳಲ್ತಾ ಇಲ್ಲ. ಆಕಾಶದಿಂದ ಮನ್ನವನ್ನು ಕೊಟ್ಟು ದೇವರು ಘೋಷಿಸಿದ್ರು. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾನೆ, ನಾನೇ ಆಕಾಶದಿಂದ ಇಳಿದು ಬರುವಂತ ರೊಟ್ಟಿಯಾಗಿದ್ದೀನಿ ಎಂಬುದಾಗಿ. ಆಮೆನ್. ಅಲ್ಲೂಯ್ಯ. ನಾನೇ ಜೀವ ಕೊಡುವಂತ ರೊಟ್ಟಿ ಎಂಬುದಾಗಿ. ಅಲ್ಲಲ್ಲೂಯ್ಯ. ಈ ಮಾತುಗಳನ್ನು ಕೇಳಿದ ಅವಳಿಗೆ ಗೊತ್ತಾಯ್ತು, ಈತನು ಪರಲೋಕದಿಂದ ಇಸ್ರಾಯೇಲ್ ಜನರಿಗೆ ಮನ್ನಾ ಕೊಟ್ಟಂತ ದೇವರು, ಈತನೇ ಪರಲೋಕದ ದೇವರು ಎಂಬುದಾಗಿ ಅವಳು ಅರ್ಥ ಮಾಡಿಕೊಂಡಳು. ಆದ ಕಾರಣ ಈ ಅವರು ವಾಕ್ಯ ಹೇಳ್ತಾ ಇದೆ, ಇಸ್ರಾಯೇಲ್ ಜನರು 40 ವರ್ಷವಾಗಿ ಅವ್ರ ಬಟ್ಟೆ ಏನಾಗ್ಲಿಲ್ಲ, ಜೀರ್ಣ ಆಗ್ಲೇ ಇಲ್ಲ ಅಂತೆ. ಅಲ್ಲೂಯ್ಯ. ಅವ್ರು ಅಷ್ಟೆಲ್ಲ ಅಡ್ಡಾಡಿದ್ರು, ಅವ್ರ ಕಾಲುಗಳು ಏನಾಗ್ಲಿಲ್ಲ, ಬಾತು ಹೋಗ್ಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದ ಮೇಲೆ ಅವ್ರ ಬಟ್ಟೆಯಲ್ಲಿ ಏನೋ ಒಂದು ಮ್ಯಾಜಿಕ್ ನ ದೇವರು ಉಂಟು ಮಾಡಿ ಇಟ್ಟಿದ್ದಾನೆ. ಅವ್ರ ಬಟ್ಟೆ ಅವ್ರು ಬೆಳೀತಾ ಅವರೊಂದಿಗೆ ಸೇರಿ ಬೆಳೆದಿರಬೇಕು. ಅಲ್ಲೆಲ್ಲೂಯ್ಯ. 40 ವರ್ಷ ಅಂದ್ರೆ ಹಂಗೆ ಇರುತ್ತಾ? ಅವ್ರ ಬಟ್ಟೆ ಏನಾಗ್ಲಿಲ್ಲ, ಬದಲಾಯಿಸಲೇ ಇಲ್ಲ. ಅದು ಎಷ್ಟು ಕ್ಲೀನ್ ಆಗಿತ್ತು, ಎಷ್ಟು ಸ್ವಚ್ಛವಾಗಿತ್ತು, ಅದು ಎಷ್ಟು ಕರೆಕ್ಟ್ ಆಗಿತ್ತು ಎಂಬುದಾಗಿ ನಮಗೆ ತುಂಬಾ ಚೆನ್ನಾಗಿ ಅದೇನಾಗ್ತಾ ಇದೆ, ಅರ್ಥ ಆಗ್ತಾ ಇದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಸೊ ಅದೇ ಕಾರಣ ವಾಕ್ಯ ಹೇಳುವ ಪ್ರಕಾರ, ನಾವು ವಾಕ್ಯದಲ್ಲಿ ನೋಡುವಂತ ಪ್ರಕಾರವಾಗಿ ನೋಡೋದಾದ್ರೆ, ಬಟ್ಟೆಯಲ್ಲಿ ಏನೊಂದು ಮ್ಯಾಜಿಕ್ ಅನ್ನು ದೇವರು ಇಟ್ಟಿದ್ದಾನೆ. ಈಗ ಬಟ್ಟೆಯನ್ನು ಕುರಿತು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾಳೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇಸ್ರಾಯೇಲ್ ಜನರು ಹಾಕೊಂಡಿರೋ ಬಟ್ಟೆಯಲ್ಲಿ ಏನೋ ವಿಶೇಷತೆ ಇತ್ತು. ಅದೇ ಪ್ರಕಾರ ಯೇಸು ಸ್ವಾಮಿ ಹಾಕಿಕೊಂಡದ್ದು ಬಟ್ಟೆಯಲ್ಲಿ ಏನೋ ವಿಶೇಷತೆ ಇದೆ. ಆಮೆನ್. ಹಲ್ಲೆಲೂಯಾ. ಸೊ ಅದನ್ನ ಅರ್ಥ ಮಾಡಿಕೊಂಡಲ್ಲ ಅವಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದಕ್ಕಾಗಿ ಅವ್ರು ನೋಡ್ತಾ ಇದ್ದಾರೆ. ಇನ್ನು ಕೂಡ ಅದೇ ಧರ್ಮೋಪದೇಶ ಕಾಂಡದಲ್ಲಿ ಇನ್ನೊಂದು ವಾಕ್ಯದಲ್ಲಿ 29ನೇ ಅಧ್ಯಾಯದಲ್ಲಿ 5 ಮತ್ತೆ 6ನೇ ವಚನವನ್ನು ಓದಿಕೊಳ್ಳೋಣ. 29ನೇ ಅಧ್ಯಾಯ 5 ಮತ್ತೆ 6ನೇ ವಚನ. 40 ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ನಿಮ್ಮ ಮೈ ಮೇಲಿದ್ದ ಉಡುಪಾಗಲಿ, ನಿಮ್ಮ ಮೈ ಮೇಲಿರುವಂತ ಉಡುಪಾಗಲಿ, ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ. ಅದು ಜೀರ್ಣವಾಗಲೇ ಇಲ್ಲ. ಅಲ್ಲೆಲೂಯಾ. ಅದೇನಾಗ್ಲಿಲ್ಲ, ಹಳೇದಾಗ್ಲೇ ಇಲ್ಲ. ವ್ಯಾಕ್ಸಿನ್ ಎಂಬುದಾಗಿ, ಓಲ್ಡ್ ಅಪಾನ್ ಎಂಬುದಾಗಿ ಅದೇನಾಗ್ಲಿಲ್ರಿ, ಅದು ಹಳೇದಾಗ್ಲೇ ಇಲ್ಲ ಅಂತೆ. ಅಲ್ಲೆಲೂಯಾ. ಅದು ಹೇಗಿತ್ತು, 40 ವರ್ಷವಾಗಿ ಅವರ ಜೀವಿತದಲ್ಲಿ, ಅವರ ದೇಹದಲ್ಲಿ ಅಂಟುಕೊಂಡೇ ಇತ್ತು. ಆಮೆನ್. ಹಲ್ಲೆಲೂಯಾ. ಸೊ ಈ ವಿಷಯಗಳನ್ನು ನೋಡುವಾಗ ಅವಳಿಗೆ ಗೊತ್ತಾಗ್ತಾ ಇದೆ, ಈತನ ಬಟ್ಟೆನಾಗ್ಲಿ ನಾನು ಮುಟ್ಲಿಗೆ ನನಗೆ ಅಧಿಕಾರ ಬೇಕು, ನನಗೆ ಸಮಯ ಬೇಕು ಎಂಬುದಾಗಿ ಆಕೆ ಯೋಚನೆ ಮಾಡ್ತಾನೇ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಅವಳು ಮನಸ್ಸು ಮಾಡಿದ್ರೆ ಡೈರೆಕ್ಟ್ ಆಗಿ ಜಕಾಯಿನ ಓಡಿ ಹೋಗಿ ಆತ ನಿಂತು ನೋಡಿದ ಪ್ರಕಾರ ಈಕೆ ಕೂಡ ಎಲ್ಲರಿಗಿಂತ ಮುಂಚಿತವಾಗಿ ಓಡಿ ಹೋಗಿ ಆತನ ಕಾಲಿಗೆ ಬಿದ್ದಿದ್ರೆ ಒಂದು ವೇಳೆ ಏನ್ ಮಾಡಿರ್ಬೋದು, ದೇವರು ಸ್ವಸ್ಥತೆ ಮಾಡಿರ್ಬೋದು. ಹಲ್ಲೆಲೂಯಾ. ಆದ್ರೆ ಆಕೆ ಯೋಚನೆ ಮಾಡ್ತಾ ಇದ್ದಾಳೆ, ಬೇಡವೇ ಬೇಡ, ಯಾಕಂದ್ರೆ ಆತನ ಬಟ್ಟೆ ಕೂಡ ನನಗೇನಿದೆ, ಸೌಖ್ಯತೆ ಇದೆ. ನಾನು ಹೆಂಗಾದ್ರು ಮಾಡಿ ಆತನ ಬಟ್ಟೆಯಲ್ಲಿರುವಂತ ಕೊಂಡೆಯನ್ನ ನಾನು ಏನ್ ಮಾಡಬೇಕು, ಮುಟ್ಟಿ ಬರಬೇಕು. ಯಾಜಕನ ಕೊಂಡೆಯಲ್ಲಿ ಅದ್ಭುತ ಇತ್ತು, ಇಸ್ರಾಯೇಲನ ಕೊಂಡೆಗಳಲ್ಲಿ ಒಂದು ವಿಶೇಷತೆ ಇತ್ತು. ಅದೇ ಪ್ರಕಾರವಾಗಿ ಯೇಸು ಸ್ವಾಮಿ ಹಾಕೊಂಡಿರೋ ಬಟ್ಟೆಯಲ್ಲಿ ಏನೋ ಒಂದು ವಿಶೇಷತೆ ಐತಿ ಎಂಬುದಾಗಿ ಅವಳು ಆ ಬಟ್ಟೆಯನ್ನು ಕುರಿತು ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಅಷ್ಟು ಸುಲಭವಾಗಿ ಆಕೆ ಹೋಗಿ ಬಟ್ಟೆಯನ್ನು ಮುಟ್ಲಿಲ್ಲ. ಯಾಕಂದ್ರೆ ಎಲ್ಲಿನೂ ಯಾರು ಬಟ್ಟೆಯನ್ನು ಮುಟ್ಟಿದವರು ಸ್ವಸ್ಥತೆ ಹೊಂದಲಿಲ್ಲ. ಯಾಕಂದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ನಾನಾ ತನ್ನರ ಜನರು ಯೇಸು ಸ್ವಾಮಿನ ನುಗ್ಗುತ್ತಾ ಬಂದಿದ್ರು ಎಂಬುದಾಗಿ. ಅಂದ ಮೇಲೆ ಅಷ್ಟು ಜನರಿಗೂ ವಾಸಿ ಆಗಬೇಕಾಗಿತ್ತಲ್ಲ, ಅಷ್ಟು ಜನರಿಗೆ ಏನೋ ಒಂದು ಬಿಡುಗಡೆ ಆಗಬೇಕಾಗಿತ್ತು.
ಹಲ್ಲೆಲೂಯ. ಆದರೆ ಎಕ್ಸ್ಪೆಷಲಿ ಈಕೆಗೆ ಮಾತ್ರ ಬಿಡುಗಡೆ ಆಗತ್ತಂದ್ರೆ ಈಕೆ ದೇವರ ಬಗ್ಗೆ ತುಂಬಾ ಅರ್ಥ ಮಾಡಿಕೊಂಡು ಆತನ ಬಟ್ಟೆಯನ್ನೇ ನಾನು ಮುಟ್ಟಿ ಇವತ್ತು ನಾನು ಸ್ವಸ್ಥತೆಯನ್ನು ಪಡೆದುಕೊಳ್ಳುತ್ತೀನಿ ಅಂತ ಹೇಳಿ ಕಾನ್ಫಿಡೆಂಟ್ ನಲ್ಲಿ ಆಕೆ ಏನ್ ಮಾಡ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಹಲ್ಲೆಲೂಯ. ಕಾನಾನಿಯ ಸ್ತ್ರೀ ಆದ್ರೂ ಏನ್ ಮಾಡಿದ್ರು, ಮುಂದಕ್ಕೆ ಬಂದು ಆತನನ್ನು ಬಿಡದೆ ಕಾಲಿಗೆ ಬಿದ್ದು ಬೇಡಿಕೊಂಡು ಅನೇಕ ವಿಧದ ಅನಿಸ್ಕೊಂಡು ಸ್ವಸ್ಥತೆಯನ್ನು ಹೊಂದಿಕೊಳ್ಳುತ್ತಾಳೆ. ಆದ್ರೆ ಈಕೆ ಆದ್ರೂ ಏನು ಮಾಡ್ಲಿಲ್ಲ ಪ್ರಿಯರ. ಹಲ್ಲೆಲೂಯ. ಈಕೆ ಏನ್ ಮಾಡ್ತಾರೆ, ಒಂದೇ ಒಂದು ತೀರ್ಮಾನ ಮಾತ್ರ ತಗೊಂಡು ಬರ್ತಾ ಇದ್ದಾಳೆ, ನಾನು ಹೇಗಾದ್ರೂ ಮಾಡಿ ಆತನ ಬಟ್ಟೆಯಲ್ಲಿರುವಂತ ಕೊಂಡಿನಾದ ನಾನು ಏನ್ ಮಾಡ್ಬೇಕು, ಇವತ್ತು ಮುಟ್ಟಿ ಸ್ವಸ್ಥತೆ ಆಗ್ತೇನೆ ಎಂಬುದ ನಂಬಿ ಬರ್ತಾ ಇದ್ದಾಳೆ. ಹಲ್ಲೆಲೂಯ. ಸೊ ಅದೇ ಕಾನ್ಫಿಡೆಂಟ್ ನಲ್ಲಿ ಇವತ್ತು ನಾವು ಇರಬೇಕು. ಹಲ್ಲೆಲೂಯ. ಇದು ಎಂತ ರೋಗವಾಗಿರಲಿ, ಎಂತ ಫಂಗಲ್ಸ್ ಆಗಿರಲಿ, ಎಂತ ತೊಂದರೆಗಳಾಗಿರಲಿ, ದೇವರನ್ನ ನಾವು ಮುಟ್ಟಿದ ಕೂಡಲೇ ಇವತ್ತು ದೇವ ನಮ್ಮ ಸ್ವಸ್ಥತೆಯನ್ನು ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ಸೊ ಏನ್ ಬಂದು ನಾವು ಹೆದರೋದು ಅವಶ್ಯಕತೆ ಇಲ್ಲ. ಬಿಕಾಸ್ ದೇವರ ಒಂದು ಬಟ್ಟೆಯ ಕೊಂಡಿಯಲ್ಲಿ ಸ್ವಸ್ಥತೆ ಇದೆ ಅಂದ ಮೇಲೆ ದೇವರು ನಂಬಿದ ಜನರ ದೇವರು ಬಿಡುಗಡೆ ಮಾಡುವುದು ದೇವರಾಗಿದ್ದಾನೆ. 12 ವರ್ಷವಾಗಿ ಆಕೆ ಲಾಕ್ ಡೌನ್ ನಲ್ಲಿ ಇದ್ಲು, 12 ವರ್ಷವಾಗಿ ಒಂದು ಬಂಧನದಲ್ಲಿ ಇದ್ರು, 12 ವರ್ಷವಾಗಿ ರೋಗದಲ್ಲಿ ಬಿದ್ದಿದ್ಲು, 12 ವರ್ಷವಾಗಿ ಯಾವ ಒಂದು ಸಂಪರ್ಕದಲ್ಲಿ ಇದ್ದಿದ್ದಿಲ್ಲ, 12 ವರ್ಷವಾಗಿ ಒಂದು ರೀತಿಯಾದ ಕತ್ತಲ ಲೋಕದಲ್ಲಿ ಜೀವಿಸ್ತಾ ಇದ್ದ ಅವಳಿಗೆ ಆತನ ಬಟ್ಟೆಯನ್ನು ಮುಟ್ಟಿದ ಕೂಡಲೇ ಒಂದು ಬೆಳಕು ಬಂದಿದೆ, ಒಂದು ಸ್ವಸ್ಥತೆ ಬಂದಿದೆ, ಒಂದು ಬಿಡುಗಡೆ ಬಂದಿದೆ. ಹಲ್ಲೆಲೂಯ. ಮುಟ್ಟಿದ ಕೂಡಲೇ ಯೇಸುವಿನ ದೇಹದಿಂದ ಒಂದು ಪರಾಕ್ರಮವು, ಒಂದು ಮಹಿಮೆಯು ಇಳಿದು ಬಂದು ಆಕೆಯನ್ನು ಸ್ವಸ್ಥ ಮಾಡಿದು. ಮುಟ್ಟಿದ ಕೂಡಲೇ ಸ್ವಸ್ಥತೆ ಸಿಕ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಇವತ್ತು ಎಷ್ಟು ಜನರು ಆತನ ಕೊಂಡೆಯನ್ನು ಮುಟ್ಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಹಲ್ಲೆಲೂಯ. ಆದ್ರೆ ನೋಡ್ತೇವೆ ಯೋಹಾನ 19ನೇ ಅಧ್ಯಾಯದಲ್ಲಿ ನೋಡುವಾಗ ಆತನ ಬಟ್ಟೆಯನ್ನು ಏನ್ ಮಾಡ್ತಿದ್ರು ಅಂದ್ರೆ ಸೇವಕರುಗಳು ಹರಿತಾ ಇದ್ರು ಎಂಬುದಾಗಿ ನೋಡ್ತಾ ಇದ್ವಿ. ಅಥವಾ ಹರಿಬೇಡ್ರಿ, ಇದನ್ನ ಚೀಟಿ ಹಾಕಿ ತಗೊಳ್ಳೋಣ ಎಂಬುದಾಗಿ ಏನ್ ಮಾಡಿದ್ರು, ಅವ್ರು ಚೀಟಿ ಹಾಕ್ತಿದ್ರು. ಇದೆಲ್ಲ ವಿಷಯಗಳು ನೋಡ್ತಾ ಇದ್ವಿ. ಅಂದ್ರೆ ಬಟ್ಟೆಯಲ್ಲಿ ಎಷ್ಟು ಶ್ರೇಷ್ಠತೆ ಇತ್ತು ಎಂಬುದಾಗಿ ಅಲ್ಲಿ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಹಲ್ಲೆಲೂಯ. ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಜನರು ಬಟ್ಟೆಯಲ್ಲಿ ಬರುತ್ತೆ, ಆದ್ರೆ ಈತನ ಬಟ್ಟೆಗೆ ಮಾತ್ರ ಯಾಕೆ ಅಷ್ಟೆಲ್ಲ ವ್ಯಾಲ್ಯೂ ಇತ್ತು? ಯಾಕಂದ್ರೆ ಆ ಬಟ್ಟೆಯಲ್ಲಿ ಕೂಡ ಆತನ ಮಹಿಮೆ ಇತ್ತು. ಆಮೇಲೆ ಅಲ್ಲೆಲ್ಲೂಯ. ಸೊ ಅದು ಇವಳಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಪ್ರಿಯರೇ. ಆದ ಕಾರಣನೇ ಹೋಗಿ ಆಕೆ ಏನ್ ಮಾಡಿದ್ಲು, ಆ ಬಟ್ಟೆಯಲ್ಲಿ ಇರುವಂತ ಕೊಂಡಿಯನ್ನು ಏನ್ ಮಾಡ್ಬೇಕು, ನಾನು ಮುಟ್ಟಿ ಬರ್ತೀನಿ. ಇಸ್ರಾಯೇಲ್ ಜನರಿಗೆ ದೇವರು ಆ ಕೊಂಡಿಗಳನ್ನು ಇಡ್ರಿ ಅಂತ ಹೇಳೋದು ಉದ್ದೇಶ ಏನಾಗಿತ್ತಂದ್ರೆ, ನೀವು ಕೊಂಡಿಗಳನ್ನು ನೋಡುವಾಗ ನೀನು ಪರಿಶುದ್ಧವಾದ ಜನಾಂಗವೆಂಬುದಾಗಿ ನೀನು ನೆನಪು ಬರಬೇಕು. ಯಾವ ತಪ್ಪನ್ನು ನೀನು ಮಾಡಬಾರದು, ಯಾವ ದೋಷವನ್ನು ನೀನು ಮಾಡಬಾರದು, ಯಾವ ಅನ್ಯರನ್ನು ಏನ್ ಮಾಡಬಾರದು, ನೋಡಿ ಅವರ ಸೋರ ಮಾರ್ಗಕ್ಕೆ ನೀನು ಹೋಗಬಾರದು. ಆದ ಕಾರಣ ನಿನ್ನ ಬಟ್ಟೆಯನ್ನು ಸುತ್ತಲೂ ಇಂಥ ಒಂದು ಕೊಂಡಿಗಳು ಇರಬೇಕು ಎಂಬುದಾಗಿ ದೇವರು ಏನ್ ಮಾಡಿದ್ರು, ಆವಾಗಲೇ ಇಸ್ರಾಯೇಲ್ ಜನರಿಗೆ ಖಂಡಿಸಿ ಹೇಳಿದಂತ ಮಾತುಗಳಾಗಿದೆ. ಹಲ್ಲೆಲೂಯ. ಯಾಕಂದ್ರೆ ಆ ಬಟ್ಟೆಯಲ್ಲಿರುವಂತಹ ಕೊಂಡಿಗಳು ನಮ್ಮನ್ನು ಸರಿಪಡಿಸುತ್ತದೆ, ನಮ್ಮನ್ನು ಸರಿಯಾಗಿ ನಡೆಸಲಿಕ್ಕೆ. ಈಗಾಗಲೇ ಆ ವಾಕ್ಯವನ್ನು ಓದ್ಲಿಲ್ಲ ಅನಿಸುತ್ತೆ. ನಂಬರ್ಸ್ 15 38 ಓದಿದ್ವಿ. 39 40 ಓದೋಣ. ಅರಣ್ಯಕಾಂಡ 15ನೇ ಅಧ್ಯಾಯ 39ನೇ ವಚನ ಮತ್ತೆ 40ನೇ ವಚನ. ಆ ಗೊಂಡೆಗಳ ಉಪಯೋಗವೇನೆಂದರೆ, ಆ ಗೊಂಡೆಗಳ ಉಪಯೋಗವು ಏನಂದ್ರೆ, ಅದು ನೋಡ್ರಿ ವಿಶೇಷವಾಗಿ ದೇವರ ಅದರ ಬಗ್ಗೆ ಸ್ಪೆಷಲ್ ಆಗಿ ಹೇಳಿದಾನೆ. ವಿಶೇಷತೆ ಏನಂದ್ರೆ, ನೀವು ಅವುಗಳನ್ನು ನೋಡುವಾಗ ಯೆಹೋವನ ಆಜ್ಞೆಗಳನ್ನೆಲ್ಲ ನೆನಪಿಗೆ ತಂದುಕೊಂಡು ನಡೆಸಬೇಕು. ಮತ್ತು ನೀವು ಪೂರ್ವದಲ್ಲಿ ನನಗೆ ದ್ರೋಹಿಗಳಾಗಿ ಮನಸ್ಸಿಗೂ ಕಣ್ಣಿಗೂ ತೋರಿದಂತೆ ದಾರಿ ತಪ್ಪಿ ನಡೆದ ಪ್ರಕಾರ ಇನ್ನೂ ನಡೆಯದೆ ನನ್ನ ಆಜ್ಞೆಗಳನ್ನೇ ಲಕ್ಷಿಸಿ ಅನುಸರಿಸಿ ನಿಮ್ಮ ದೇವರಿಗೆ ಪ್ರತಿಷ್ಠಿತರಾಗಿರಬೇಕೆಂಬುದೇ, ನಿಮ್ಮ ದೇವರಿಗೆ ಪ್ರತಿಷ್ಠಿತರಾಗಿರೋದಕ್ಕಾಗಿ ನಾನು ನಿಮ್ಮ ದೇವರಾಗಿರುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು ನಾನು. ಆಮೆನ್. ಹಲ್ಲೆಲೂಯಾ. ಆ ಗೊಂಡೆಯಲ್ಲಿ ಏನ್ರಿ ಅಷ್ಟೆಲ್ಲ ವಿಶೇಷತೆ ಇದೆ ಅಂತ ನೋಡೋದಾದ್ರೆ, ಆ ಗೊಂಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಗೊಂಡೆಯನ್ನು ನೋಡುವಾಗ ನಿಮಗೆ ಬರಬೇಕು ಅದೇನಂತಂದ್ರೆ, ಸೊ ಆ ವಾಕ್ಯ ಹೇಳ್ತಾ ಇದೆ, ನೀವು ಅದನ್ನು ನೋಡುವಾಗಲ್ಲ ನಾನೇ ನಿಮ್ಮ ದೇವರಾಗಿರುವಂತ ಯೆಹೋವನು, ನನ್ನ ಆಜ್ಞೆಗಳೆಲ್ಲ ನಿಮ್ಮ ನೆನಪಿಗೆ ಬರಬೇಕು. ಅದನ್ನು ನೋಡುವಾಗ ನೀವು ಒಂದು ವೇಳೆ ಹಳೆ ಜೀವಿತದ ಪಾಪಗಳನ್ನು ನೆನೆಸಿಕೊಂಡು ಅದರ ಹತ್ರ ತಿರುಗಿ ಹೋಗಬಾರದು. ಪಾಪಗಳು ಏನೋದಿದ್ರೆ ಅದನ್ನ ತಕ್ಷಣ ಮರೆತು ಬಿಟ್ಟು ದೇವರ ಕಡೆ ಬರಬೇಕು.
ಸೊ ಅಂತ ಹೇಳಿ ಆ ಗೊಂಡಿಯ ವಿಷಯದಲ್ಲಿ ದೇವರು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಆಕೆಗೆ ಏನು ಕಾಣ್ತಾ ಇಲ್ಲ. ಯೇಸುವಿನ ಸುದ್ದಿಲ್ಲ ಕೂಡಿದ ಕೂಡಲೇ, ಆತನ ನೋಡಿದ ಕೂಡಲೇ, ಆತನ ಬಟ್ಟೆಯನ್ನು ನೋಡಿದ ಕೂಡಲೇ, ಆತನ ಬಟ್ಟೆಯಲ್ಲಿರುವಂತಹ ಕೊಂಡಿನ ನೋಡಿದ ಕೂಡಲೇ ಆಕೆಗೆ ತನ್ನ ಹಳೆ ಜೀವಿತದ ಎಲ್ಲ ಪಾಪಗಳು ನೆನಪು ಬರ್ತಾ ಇದೆ. ಹಳೆ ಜೀವಿತ ತಪ್ಪುಗಳೆಲ್ಲರೂ ನೆನಪು ಬರ್ತಾ ಇದೆ. ಆದ ಕಾರಣ ಅಯ್ಯಯ್ಯೋ, ನನ್ನ ಪಾಪಗಳು ಒಂದು ವೇಳೆ ನನಗೆ ಅಡ್ಡಿಯಾಗಿದ್ರೆ ಇವತ್ತೇ ಹೋಗ್ಲಿ, ಆ ಕೊಂಡಿ ಇರುವಾಗ ನಾನು ಮುಟ್ಟುತ್ತೇನೆ, ನನ್ನ ಪರಿಹಾರ ಆಗಲಿ. ಆಮೆನ್. ಅವಳ ದೃಷ್ಟಿ ಎಲ್ಲಿ ಹೋಯ್ತು ಅಂತ ನೋಡ್ರಿ ಅನೇಕರಿಗೆ ದೇವರು ಹೇಳ್ತಾ ಇದ್ದಾನೆ, ಆಯ್ತು ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ, ನೀನು ಮುಂದೆ ಪಾಪ ಮಾಡಬೇಡ, ಹೋಗಂತ ಹೇಳ್ತಿದ್ರು. ಆದ್ರೆ ಈಕೆಗೆ ದೇವರು ಹಂಗೆ ಹೇಳಲಿಲ್ಲ. ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿದೆ, ಸಮಾಧಾನದಿಂದ ಹೋಗಂತ ಹೇಳಿದ್ರು. ವ್ಯತ್ಯಾಸ ಇದೆ ಪ್ರಿಯರೇ. ಆಮೇಲೆ ಅಲ್ಲದೆ 38 ವರ್ಷವಾಗಿದ್ದವನಿಗೆ ಕೂಡ ದೇವರು ಹೇಳ್ತಾ ಇದ್ರು ಏನಂತೆ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ, ಹಾಸಿಗೆ ಎತ್ಕೊಂಡು ಹೋಗಂತ ಹೇಳಿ. ಆಮೇಲೆ ಹಲ್ಲೆಲೂಯಾ. ಇನ್ನು ಅನೇಕರಿಗೆ ದೇವರು ಹೇಳಿದ್ದಾನೆ, ಇನ್ನು ಮುಂದೆ ಪಾಪ ಮಾಡಬೇಡ. ಆದ್ರೆ ಈಕೆಗೆ ದೇವರು ಆ ಮಾತನ್ನು ಹೇಳ್ತಾ ಇಲ್ಲ. ಯಾಕಂದ್ರೆ ಈಕೆ ಅರ್ಥ ಮಾಡಿಕೊಂಡು ತನ್ನ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟುಕೊಂಡು ಪಾಪಗಳನ್ನು ಅರಿಕೆ ಮಾಡಿ ಆ ಗೊಂಡಿಯಲ್ಲಿಯೇ ನನ್ನ ಪಾಪಗಳೆಲ್ಲವನ್ನು ತೀರಿ ಹೋಗುತ್ತಂತ ಹೇಳಿ ಅದನ್ನು ದೃಷ್ಟಿಸುವಾಗಲೇ ಪಾಪ ಅರಿಕೆ ಮಾಡಿ ಪಾಪದಿಂದ ಬಿಡುಗಡೆ ಹೊಂದಿದ್ದಾಳೆ. ಬಿಡುಗಡೆ ಹೊಂದಿಕೊಂಡಿದ ಮೇಲೆನೆ ಆ ಗೊಂಡಿನ ಬಂದು ಮುಟ್ತಾ ಇದ್ದಾಳೆ. ಆಮೇಲೆ ಆದ ಕಾರಣ ದೇವರ ಆಕೆ ಮನಸ್ಸನ್ನ ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದಾನೆ, ಆಯ್ತವಾ, ನೀನು ಎಲ್ಲವನ್ನು ನೀನು ಸರಿಯಾಗಿ ಮಾಡಿದ್ದಿ, ಅಬ್ಸರ್ವ್ ಮಾಡಿ ನನ್ನನ್ನು ಮುಟ್ಟಿದ್ದಿ, ಆದ ಕಾರಣ ನೀ ಸಮಾಧಾನದ ಹೊರಟು ಹೋಗಂತ ಹೇಳ್ತಾ ಇದ್ದಾನೆ. ಆಮೇಲೆ ಅಲ್ಲೂಯ್ಯ. ಸೊ ದೇವರ ಮಕ್ಕಳು ನಾವು ಪ್ರತಿ ಸಲ ಹೋಗಿ ಅಯ್ಯೋ ನನ್ನ ಪಾಪಿ ನನ್ನ ಕ್ಷಮಿಸು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಪಾಪದಿಂದ ಪಶ್ಚಾತ್ತಾಪ ಪಟ್ಟವರಾಗಿ ದೇವರ ಕಡೆ ತಿರುಗಿಕೊಂಡವರಾಗಿರ್ಬೇಕು ನಾವು. ಹಲ್ಲೆಲೂಯಾ. ಸೊ ದೇವರು ಬಂದು ಪ್ರತಿ ಸಲ ನಮ್ಮನ್ನು ಎಚ್ಚರಿಸಿ ನಮ್ಮ ಪಾಪವನ್ನು ಕ್ಷಮಿಸುವುದಾಗಿರಬಾರದು. ಹಲ್ಲೆಲೂಯಾ. ನಾವೇ ನಮ್ಮ ಪಾಪಗಳನ್ನು ಅರಿತುಕೊಂಡು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಳ್ಳೋದಾಗಿದ್ರೆ ದೇವರು ನಮ್ಮ ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ ಅಂತ ನಿನಗಾಗಲಿ, ಸಮಾಧಾನದಿಂದ ಹೊರಟು ಹೋಗು ಎಂಬುದಾಗಿ ದೇವರು ಹೇಳುವಂತ ಮಾತಾಗಿದೆ ಬೇರೆ. ಆಮೇಲೆ ಹಲ್ಲೆಲೂಯಾ. ಸೊ ಆದ ಕಾರಣ ಈ ದಿನದಲ್ಲಿ ಕೇಳಿದ ವಾಕ್ಯದ ಪ್ರಕಾರ 12 ವರ್ಷವಾಗಿ ಆಕೆ ಸರಿಯಾಗಿ ಆ ಲಾಕ್ಡೌನ್ ಅನ್ನು ಬೇಸ್ಟ್ ಮಾಡಲಿಲ್ಲ. ಆಮೇಲೆ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾಳೆ, ಚಿಕ್ಕ ಚಿಕ್ಕ ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದಾಳೆ, ವಾಕ್ಯಗಳನ್ನು ಹೆಚ್ಚಾಗಿ ಸ್ಟಡಿ ಮಾಡಿದ್ದಾಳೆ, ದೇವರನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ದಾಳೆ. ಆದ ಕಾರಣ ತನ್ನ ಪಾಪಗಳನ್ನು ಅರಿವನ್ನು ಆಕೆ ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಸಿಕೊಟ್ಟು ಮನೆಯಲ್ಲೇ ಎಲ್ಲವನ್ನು ಬಿಟ್ಟು ದೇವರ ಹತ್ರ ಬರ್ತಾ ಇರುವಾಗ ಆಕೆ ಪರಿಶುದ್ಧಲಾಗಿ ಬಂದ ಗೊಂಡಿನ ಮುಟ್ಟುತ್ತಾ ಇದ್ದಾಳೆ. ಹಲ್ಲೆಲೂಯಾ. ಅದೇ ಪ್ರಕಾರ ನಾವು ಈ ಲೋಕದಲ್ಲಿ ಇದ್ದೇವೆ. ಸೊ ಇವತ್ತು ದೇವರು ಎಷ್ಟೋ ಸಮಯಗಳನ್ನು ನಮಗೆ ಕೊಟ್ಟಿದ್ದಾನೆ. ಇದರಲ್ಲಿ ದೇವರು ವಾಕ್ಯಗಳನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಇರುವಂತೆ ನಮ್ಮ ಎಲ್ಲಾ ಪಾಪಗಳನ್ನು, ಹಳೆ ಜೀವಿತವನ್ನು, ಹಳೆ ಸ್ವಭಾವಗಳನ್ನು ಎಲ್ಲವನ್ನು ಬಿಟ್ಟು ನಾವು ಪರಿಶುದ್ಧ ಜನಾಂಗವಾಗಿ ದೇವರ ಸಮ್ಮುಖದಲ್ಲಿ ಬಂದು ಅಡ್ಡ ಬೀಳುವುದಾದರೆ ದೇವರು ನಮಗೆ ಎಲ್ಲಾ ವಿಧದಲ್ಲಿ ನಮಗೆ ಅನುಕೂಲ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. 12 ವರ್ಷವಾಗಿದ್ದಂತೆ ಲಾಕ್ಡೌನ್ ತೆಗೆದಂತ ದೇವರು ನಮಗಿರುವಂತ ಲಾಕ್ಡೌನ್ ಅನ್ನು ಕೂಡ ಆತನ ತೆಗಿಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲೆಲ್ಲೂಯಾ. ಸೊ ಆದ ಕಾರಣ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ, ವಾಕ್ಯದ ದಸೆಯಲ್ಲಿ ನಡೆಯೋಣ, ಪರಿಶುದ್ಧರಾಗಿ ಜೀವಿಸೋಣ. ನಮಗೆ ಕೂಡ ದೇವರು ದೊಡ್ಡ ಕಾರ್ಯಗಳು ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಕಣ್ಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರಪ್ಪ. 12 ವರ್ಷವಾಗಿ ಕರ್ತನೆ ತುಂಬಾ ಬಾಧೆ ಪಡ್ತಾ ಇದ್ದಂತಹ ಸ್ತ್ರೀ ಸ್ವಾಮಿ, ಕರ್ತನೆ ನಿನ್ನ ನೋಡಿದ ಕೂಡಲೇ, ನಿನ್ನ ಬಟ್ಟೆಯನ್ನು ನೋಡಿದ ಕೂಡಲೇ, ಆ ಬಟ್ಟೆಯಲ್ಲಿರುವಂತಹ ಕೊಂಡಿನ ನೋಡಿದ ಕೂಡಲೇ ಹೋಗ್ತಾನೆ ಎಲ್ಲಾ ಪಾಪಗಳನ್ನು ಬಿಟ್ಟು, ಹಳೆ ಜೀವಿತವನ್ನು ಬಿಟ್ಟು, ತಪ್ಪುಗಳನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರೇ ನಿನ್ನ ಕಡೆ ತಿರುಗಿಕೊಂಡು ಬಂದ ಆ ಕೊಂಡಿನ ಮುಟ್ಟಿದ ಕೂಡಲೇ ಆಕೆ ಸ್ವಸ್ಥತೆಯನ್ನು ಹೊಂದಿಕೊಂಡರ ಪ್ರಕಾರ ಇವತ್ತು ಕೂಡ ಅಪ್ಪ ನಿನ್ನ ಸತ್ಯ ವೇದವನ್ನು ನೋಡುವಾಗ, ನಿನ್ನ ವಾಕ್ಯಗಳನ್ನು ಕೇಳುವಾಗ ಅಪ್ಪ ಕರ್ತನೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪಾಪಗಳನ್ನು ನಮ್ಮಿಂದ ನಾವು ದೂರ ಮಾಡಿಕೊಂಡು, ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಹೃದಯದಿಂದ ದೇವರೇ ನಿನ್ನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳಲಿ. ದೇವರೇ ನಿನ್ನ ಅನುಕೂಲ ಮಾಡಿಕೊಡು ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸಿ ಅಪ್ಪ ನಿನ್ನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತೇವೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿಯೂ ಈ ಪಾಪ ಎಂಬುದಾಗಿ ಅನೇಕ ಕಟ್ಟುಗಳು, ಬಂಧನೆಗಳು, ಅನೇಕ ವಿಧವಾದ ಕರ್ತನೆ ತೊಂದರೆಗಳು ಇರೋದಾದರೆ ಇವತ್ತೇ ಬಂಧನೆಗಳನ್ನು ಬಿಚ್ಚು ಸ್ವಾಮಿ. ಕರ್ತನೆ ಇವತ್ತು ಕೂಡ ನಾವು ಜಗತ್ತಿನಲ್ಲಿ ಈ ಒಂದು ಕೊರೋನಾ ವೈರಸ್ ನಿಂದ ನಾನಾ ತರದ ಬಂಧನೆಗಳಲ್ಲಿ ನಾವು ಇದ್ದೀವಿ ಸ್ವಾಮಿ, ಲಾಕ್ಡೌನ್ಸ್ ನಲ್ಲಿ ನಾವು ಇದ್ದೀವಿ ಸ್ವಾಮಿ. ಕರ್ತನೆ ಈ ಒಂದು ರೋಗದಿಂದ ನಮಗೆ ಬಿಡುಗಡೆ ಆಗಬೇಕಂದ್ರೆ, ನಾವು ಸ್ವಸ್ಥರಾಗಿ ಬಿಡುಗಡೆ ಆಗಬೇಕಂದ್ರೆ ಅಪ್ಪ ನಾವು ಪಶ್ಚಾತ್ತಾಪ ಹೃದಯದಿಂದ ದೇವರೇ ನಿನ್ನಗಡೆ ತಿರುಗಿಕೊಳ್ಳೋದಾದ್ರೆ ನಮ್ಮ ಲಾಕ್ಡೌನ್ ತೆಗೆದಾಕ್ಲಿಕ್ಕೆ ನಿನ್ನ ಶಕ್ತನಾಗಿದೆಯಲ್ಲಪ್ಪ. ಕರ್ತನೆ ನಾವು ಇವತ್ತೇ ನಾವು ನಿಮ್ಮ ಕಡೆ ತಿರುಗಿಕೊಳ್ತಾ ಇದ್ದೇವೆ. ನಿಮ್ಮ ಪ್ರತಿಯೊಬ್ಬ ಮಕ್ಕಳು ತಮ್ಮ ಪತ್ತನೆ ಪಶ್ಚಾತ್ತಾಪ ಹೃದಯದಿಂದ ನಿನ್ನ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡೋದಾದ್ರೆ ನಿನ್ನ ದೇವರು ವಾಕ್ಯದ ಹೇಳಿರೋ ಪ್ರಕಾರ ಇವತ್ತೇ ಕರ್ತನೆ ನೀನು ಆ ಒಂದು ಕರ್ತನೆ ಲಾಕ್ಡೌನ್ ತೆಗಿಲಿಕ್ಕೆ ಶಕ್ತನಾಗಿದೆಯಪ್ಪ. ಸೊ ಆದ ಕಾರಣ ಈ ವಾಕ್ಯಗಳ ಪ್ರಕಾರ ನಮ್ಮಲ್ಲಿರುವಂತ ಪಾಪಗಳು, ನಮ್ಮಲ್ಲಿರುವಂತ ದೇಶಗಳು, ನಮ್ಮಲ್ಲಿರುವಂತ ತಪ್ಪುಗಳು, ನಮ್ಮಲ್ಲಿರುವಂತ ಕೋಪಗಳು ಎಲ್ಲವನ್ನು ತ್ಯಜಿಸಿ ದೂರ ಮಾಡಿ ಪರಿಶುದ್ಧ ಹೃದಯದಿಂದ ನನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿರುವಂತ ಎಲ್ಲಾ ತೊಂದರೆಗಳನ್ನು ಬಿಡುಗಡೆ ಮಾಡಿ ನಮಗೆ ಕ್ಷೇಮ, ಸೌಖ್ಯ,
ಸುಖವನ್ನು ದಯಪಾಲಿಸು. ಕೇಳಿದ ವಾಕ್ಯಗಳನ್ನು ಕೇಳ್ತಾರೆ ಎಲ್ಲರ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡು ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.